ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಗ್ರೀನ್ ಮಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಹೂ ಗಿಡಗಳನ್ನ ಕಟ್ಟಿಂಗ್ಸ್ ಮೂಲಕ ನಾವು ಮನೆಯಲ್ಲೇ ಬೆಳೆಯಬಹುದಾದಂತಹ ವೆರಿ ಸಿಂಪಲ್ ಸ್ಟೆಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ಆಲ್ರೆಡಿ ರೆಕಾರ್ಡ್ ಮಾಡಿಟ್ಟು 1.5 ಮಂತ್ ಆಗಿರೋದು. ನಾನು ರಿಸಲ್ಟ್ ಬಂದಾದಮೇಲೆ ನಮ್ಮ ವ್ಯೂವರ್ಸ್ಗೆ ರಿಸಲ್ಟ್ ಜೊತೆ ಈ ವಿಡಿಯೋನ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಯಾಕಂತಂದರೆ ನಂಗೆ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಅಪ್ಲೋಡ್ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯಾವ್ಯಾವುದೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ, ಯಾವ್ಯಾವ ರೀತಿಯ ಮಿಕ್ಸ್ಚರ್ ಅಂದರೆ ಮಣ್ಣಿನ ಮಿಕ್ಸ್ಚರ್ ತೊಗೊಂಡಿದ್ದೀನಿ, ಯಾವ ರೂಲ್ಸ್ಗಳನ್ನ ನಾನು ಫಾಲೋ ಮಾಡಿದೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗೆ ರಿಸಲ್ಟ್ ಬಂದಿರುವಂತಹ ಅಂದರೆ ಬೇರು ಚೆನ್ನಾಗಿ ಬಿಟ್ಟಿರುವಂತಹ ಸೇವಂತಿಗೆ ಹೂ ಗಿಡಗಳ ಒಂದು ಕ್ಲಿಪ್ ಕೂಡ ನಾನು ವಿಡಿಯೋ ಕೊನೆಯಲ್ಲಿ ಹಾಕಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನನ್ನ ಚಾನಲ್ನಲ್ಲಿ ಅತಿ ಹೆಚ್ಚು ವ್ಯೂಸ್ ಹೋಗಿರುವಂತಹ ಒಂದು ವಿಡಿಯೋ ಯಾವುದು ಅಂದರೆ ಅದು ಸೇವಂತಿಗೆ. ಹಾಗಾಗಿ ಈ ವಿಡಿಯೋ ನಿಮಗೆ ಬಹಳ ಉಪಯುಕ್ತ. ನೀವು ನೋಡ್ತಾ ಇರ್ಬೋದು, ಇದು ನಾನು ನೆಟ್ಟಿರುವಂಥದ್ದು. ಇದಕ್ಕಾಗಿ ನಾನು ಈ ರೀತಿಯ ಒಂದೆರಡು ಬಾಕ್ಸ್ಗಳನ್ನ ತೊಗೊಂಡಿರೋವಂಥದ್ದು. ಇವು ನಾನು ಸೇವಂತಿಗೆ ಗಿಡಗಳನ್ನ ಹಾಕೋವಾಗ ಎತ್ತಿಟ್ಕೊಂಡಂತಹ ಕಟ್ಟಿಂಗ್ಸು. ಇದು ರೂಟ್ ಹಾರ್ಮೋನ್ ಪೌಡರು ಮತ್ತು ಕೋಕೋಪೀಟ್ ಇವೆರಡೂ ನಾನು ತಗೊಂಡಿರೋ ಅಂಥದ್ದು. ಅದ್ರ ಜೊತೆಗೆ ಈ ಬಾಕ್ಸ್ಗಳಲ್ಲಿ ನಾವು ಡ್ರೈನೇಜ್ ಹೋಲ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಡ್ರೈನೇಜ್ ಹೋಲು ಹೆಚ್ಚು ಇದ್ದಷ್ಟು ಕೂಡ ಬೇರುಗಳ ಸುಗಮವಾಗಿ ಬಿಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ನೀರು ಆ ಬಾಕ್ಸಲ್ಲೇ ಉಳಿದು ಬೇರು ಕೊಳೆಯೋದಕ್ಕೆ ಅದು ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅತಿ ಹೆಚ್ಚು ಹೋಲ್ಗಳನ್ನ ಮಾಡ್ತಿರೋ ಅಂಥದ್ದು. ನೀವು ಕೂಡ ಈ ಥರದ್ದೇ ಬಾಕ್ಸಲ್ಲಿ ಟ್ರೈ ಮಾಡಬಹುದು, ಅಥವಾ ಟ್ರೇನಲ್ಲಿ ಬೆಳಿಬಹುದು. ಟ್ರೇನಲ್ಲೂ ಕೂಡ ನೀವು ಟ್ರೈ ಮಾಡಬಹುದು. ಸೊ ನಾನು ಈ ಸೇವಂತಿಗೆ ಕಟ್ಟಿಂಗ್ಸ್ಗಳನ್ನ 2 ಬಾಕ್ಸಲ್ಲಿ ಹಾಕೋದು ಅಂತೇಳಿ ನಾನು 2 ಬಾಕ್ಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಕ್ತಿರೋ ಅಂಥದ್ದು 100% ಕೋಕೋಪೀಟ್ ಅಂತ ಅಲ್ಲ, ಇದು ಕೊಬ್ಬರಿ ಸುಲಿವಾಗ ಬಿದ್ದಿರುವಂತಹ ಡಸ್ಟ್. ಹಾಗಾಗಿ ಆ ಡಸ್ಟನ್ನು ನಾನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ. ನಾನು ಅದೇ ಡಸ್ಟನ್ನೇ ಹಾಕಿರೋದು. ಇದು ಒಂದು ರೀತಿಯ ಬಜೆಟ್ ಫ್ರೆಂಡ್ಲಿ ಐಡಿಯಾ ಅಂತ ಹೇಳ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದ್ರು ಕೊಬ್ಬರಿ ಕಾಯಿ ಇತ್ತು ಅಂತಂದರೆ ಆ ಡಸ್ಟನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಗಿಡಗಳನ್ನ ಬೆಳಿಬಹುದು. ಒಂದು ಮೋರ್ ವಿಚಾರ ಏನು ಅಂತಂದರೆ, ಒಂದು ಸಲ ನೀವು ಜರಡಿ ಮಾಡಿ ಆ ಡಸ್ಟನ್ನು ಇಟ್ಕೊಂಡ್ರೆ ಇನ್ನೂ ಬೆಟರು. ನನಗೆ ಆ ಕ್ಷಣಕ್ಕೆ ಆ ಥರ ಒಂದು ಐಡಿಯಾ ಬಂದಿರಲಿಲ್ಲ. ಮತ್ತು ಈ ಎಲ್ಲ ಕಟ್ಟಿಂಗ್ಸ್ಗಳು ಕೂಡ ನಾನು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿರುವಂತಹ ಸೇವಂತಿಗೆ ಹೂ ಗಿಡಗಳ ಪ್ರೂನಿಂಗ್ ರೀಪಾಟಿಂಗ್ ವಿಧಾನ, ಆ ಒಂದು ಟೈಟಲಲ್ಲಿರುವಂತಹ ಒಂದು ವಿಡಿಯೋ, ಅದು ಅತಿ ಹೆಚ್ಚು ವ್ಯೂಸ್ ಹೋಗಿರುವಂತಹ ಒಂದು ವಿಡಿಯೋ. ಆ ದಿನ ನಾನು ಕಲೆಕ್ಟ್ ಮಾಡಿಟ್ಕೊಂಡಂತಹ ಕಟ್ಟಿಂಗ್ಸ್ನ ನಾನು ನೆಟ್ಟಿರೋ ಅಂಥದ್ದು. ಈ ಕಟ್ಟಿಂಗ್ಸ್ಗಳನ್ನು ಅಷ್ಟೇ ನಾವು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಯಾವುದೇ ರೀತಿ ರೋಗ ಇಲ್ಲದೆ ಇರೋವಂತಹ ಕಟ್ಟಿಂಗ್ಸ್ಗಳನ್ನ ತಗೊಂಡು ಒಂದು ಹೆಲ್ದಿ ಕಟ್ಟಿಂಗ್ನ ನೆಡ್ತು ಅಂತಂದರೆ ನಮಗೆ 100% ರಿಸಲ್ಟ್ ಸಿಗೋ ಅಂಥದ್ದು. ಮೇಲ್ಗಡೆ 1-2 ಎಲೆಗಳನ್ನ ಬಿಟ್ಟು ಕೆಳಗಡೆ ಇರುವಂತಹ ಎಲ್ಲ ಎಲೆಗಳನ್ನೂ ಕೂಡ ನಾವು ರಿಮೂವ್ ಮಾಡಬೇಕಾಗುತ್ತೆ. ಹಾಗಿದ್ದಲ್ಲಿ ಮಾತ್ರ ರೂಟು ಚೆನ್ನಾಗಿ ಬಿಡೋದಕ್ಕೆ ಸರಿ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಈ ಕಟ್ಟಿಂಗ್ಸ್ ತೊಗೊಂಡಿರೋವಂಥದ್ದು ಅದು 3ರಿಂದ 4 ಇಂಚ್ ಇರಬಹುದು. ಅಷ್ಟಾಯಿತು ಅಂತಂದರೆ ನಮಗೆ ಬೇರು ಬರೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚಿಕ್ಕ ಕಟ್ಟಿಂಗ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತು ಅಂತಂದರೆ ಅದು ಮಣ್ಣಲ್ಲೇ ಹಾಳಾಗಿ ಹೋಗುವಂತಹ ಚಾನ್ಸಸ್ ಇರುತ್ತೆ. ಈ ಕಟ್ಟಿಂಗ್ಸ್ ಮೂಲಕ ಬಂದಿರುವಂತಹ ಸೇವಂತಿಗೆ ಗಿಡಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಪಾಟಿಗೆ ರೀಪಾಟ್ ಮಾಡಿರೋ ಅಂಥದ್ದು. ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದಿಷ್ಟು ಕೂಡ ನನಗೆ ಸಿಕ್ಕಿದಂತಹ ಟೋಟಲ್ ಕಟ್ಟಿಂಗ್ಸ್ಗಳು. ಇದಕ್ಕೆ ನಾನು ಕೋಕೋಪೀಟ್ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಒಣಗಿರುವಂತಹ ಕೌಡಂಗ್ ಕಾಂಪೋಸ್ಟನ್ನು ಹಾಕ್ತಾಯಿದ್ದೀನಿ. ಒಂದಷ್ಟು ಮರಳು, ತೀರಾ ಕ್ವಾಂಟಿಟಿ ಜಾಸ್ತಿ ಅನ್ಬೇಡ, ಸ್ವಲ್ಪ ಮರಳು, ಹೆಚ್ಚು ಕೋಕೋಪೀಟ್ ಇರಬೇಕು. ಯಾಕಂತಂದರೆ ಕೋಕೋಪೀಟ್ ಬಳಸೋ ಉಪಯೋಗ ಏನು ಅಂತಂದರೆ ಬೇರುಗಳು ಆಳವಾಗಿ ಹೆಚ್ಚು ಬಿಡೋದಕ್ಕೆ ಅದು ಸಹಕಾರಿಯಾಗುತ್ತೆ.
ಈ ಎಲ್ಲ ಮಣ್ಣಿನ ಮಿಶ್ರಣವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಕಟ್ಟಿಂಗ್ಸ್ಗಳನ್ನ ನೆಡೋದಕ್ಕೆ. ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ವಿಡಿಯೋಗೆ ಸಾಕಷ್ಟು ಬೆಂಬಲ ಸಿಗ್ತಾ ಇರೋವಂಥದ್ದು, ಚಾನಲ್ನ ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಿರೋವಂಥದ್ದು ಬಹಳ ಖುಷಿ ವಿಚಾರ. ನಾನು ಅದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಕೂಡ ಹೇಳ್ತೀನಿ. ಸೊ ನಾನಿಲ್ಲಿ ಈ ಕಟ್ಟಿಂಗ್ಸ್ಗಳನ್ನ ನೆಡೋದಕ್ಕಿಂತ ಮುಂಚೆ ಒಂದು ಅಲೋವೆರಾದಲ್ಲಿ ಅದನ್ನು ಡಿಪ್ ಮಾಡಿ, ಆನಂತರ ಈ ಕಡೆ ರೈಟ್ ಸೈಡಲ್ಲಿರೋವಂಥದ್ದು ರೂಟಿಂಗ್ ಹಾರ್ಮೋನ್ ಪೌಡರ್, ಅದು ರೂಟ್ ಪೌಡರು, ಅದಕ್ಕೆ ಡಿಪ್ ಮಾಡ್ತಿರೋವಂಥದ್ದು. ಅದು ಆ ರೂಟ್ ಪೌಡರು ಇಂಡಿಯಾಸ್ ನಂಬರ್ 1 ರೂಟ್ ಪೌಡರ್ ಅಂತ ಅದ್ರ ಮೇಲಿರೋವಂಥದ್ದು. ಇದನ್ನು ನಾನು ಸಾಕಷ್ಟು ಸಲ ದಾಸವಾಳ ಗಿಡಗಳ ಬೆಳೆಸೋದಕ್ಕೂ ಕೂಡ ನಾನು ಬಳಸಿರೋವಂಥದ್ದು. ನಂಗೆ ಚೆನ್ನಾಗೇ ರಿಸಲ್ಟ್ ಸಿಕ್ಕಿದೆ. ನಿಮಗೂ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಅದರ ಲಿಂಕನ್ನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ನಾನು ಇಲ್ಲಿ ಮಾಡಿರೋ ತಪ್ಪೇನು ಅಂತಂದರೆ, ಹೆಚ್ಚು ಕಟ್ಟಿಂಗ್ಸ್ಗಳನ್ನ ಒಂದೇ ಬಾಕ್ಸಲ್ಲಿ ನೆಟ್ಟಿರೋವಂಥದ್ದು. ಈ ರೀತಿ ನೆಡೋದ್ರಿಂದ ಒಂದಷ್ಟು ಗಿಡಗಳು ಹಾಳಾಗಿ ಹೋಗಿದೆ. ಬಟ್ ಮ್ಯಾಕ್ಸಿಮಮ್ ಗಿಡಗಳು ನನಗೆ ಈ ಕಟ್ಟಿಂಗ್ಸ್ ಮೂಲಕ ಚೆನ್ನಾಗಿ ಬೇರು ಬಿಟ್ಟು ಬಂದಿರೋವಂಥದ್ದು. ಫೈನಲಿ ಈ ರೀತಿ ಕಾಣಿಸ್ತಾ ಇದೆ. ಯಾರಿಂದು ನಮ್ಮ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಕೊನೆಯ ಹಂತವಾಗಿ ಈ ರೀತಿ ಕಟ್ಟಿಂಗ್ಸ್ಗಳಿಗೆ ಒಂದು ಕವರ್ ಮೂಲಕ ನಾವು ಕವರ್ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಗಾಳಿ ಆಡೋ ರೀತಿ. ಇದು ಇದರ ಅಪ್ಡೇಟೆಡ್ ವಿಡಿಯೋ, ಅಂದರೆ ಕಟ್ಟಿಂಗ್ಸ್ ಹೇಗೆ ಬಂತು ಅಂತ ನೀವು ನೋಡ್ತಾ ಇರ್ಬೋದು. ನನ್ನ ಕೈಯಲ್ಲಿ ತೆಗಿತಿರೋ ಅಂತಹ ಆ ಸೇವಂತಿಗೆ ಗಿಡಗಳು ಹೆಚ್ಚು ರೂಟ್ಸ್ನ ಬಿಟ್ಟಿರೋ ಅಂಥದ್ದು. ಇದರ ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.